ಬಂಗಾರಪೇಟೆಯ ಜನಪ್ರಿಯ ಶಾಸಕರು ಎನ್. ನಾರಾಯಣಸ್ವಾಮಿಯವರು ಇಂದು ಬಂಗಾರಪೇಟೆಯ ಸುಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿಯ ಅದ್ದೂರಿ ಬ್ರಹ್ಮ ರಥೋತ್ಸವಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬು ಅವರು ಹಾಗೂ ತಾಲ್ಲೂಕು ದಂಡಾಧಿಕಾರಿ ಉಪಸ್ಥಿತರಿದ್ದರು. ಇತರ ಸುದ್ದಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಶೇಷವಾಗಿ ಕೋದಂಡರಾಮಸ್ವಾಮಿಯ ಭಕ್ತಾದಿಗಳೇ, ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವವನ್ನ ಕೇಂದ್ರ ಸರ್ಕಾರ ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 250 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕೋದಂಡರಾಮಸ್ವಾಮಿ ವಿಶೇಷ ಏನಪ್ಪ ಅಂದ್ರೆ, ಬಹುಶಃ ಭಾರತ ದೇಶದಲ್ಲಿ ಕೋದಂಡರಾಮಸ್ವಾಮಿ ಒಂದು ಕಡೆ ಬಲಗಡೆ ಬಾಗಿ ನಗುಬುಗಿರ್ತಕ್ಕಂಥ ವಿಶೇಷ ಈ ದೇವಾಲಯ. ಈ ದೇವಾಲಯಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಇವತ್ತೇನು ಕಾಮಗಾರಿ ಪ್ರಾರಂಭ ಆಗಿದೆ, ಇದಕ್ಕೆ 15 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೂಡ ಮಾಡಿ ಇವತ್ತೇನು ರಥ ಸುಮಾರು 40 ವರ್ಷದಿಂದ ಹಳೆಯದು. ಈ ಒಂದು ಸಮಿತಿ ಮತ್ತು ಎಲ್ಲ ಸೇರಿ ಮುಂದಿನ ವರ್ಷ ಸಾಧ್ಯವಾದರೆ ಈ ರಥವನ್ನ ಹೊಸ ರಥ ನವೀನ ಮಾದರಿಯಲ್ಲಿ ರಥವನ್ನು ಮಾಡಲು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಮತ್ತು ವಿಶೇಷವಾಗಿ ತಮ್ಮೇನಹಳ್ಳಿಯ ಚೋಳಪ್ಪ ಮತ್ತು ಅವರೆಲ್ಲ ಬಂಧುಗಳು ಕೂಡ ಈ ರಥವನ್ನು ಎಳಿತಕ್ಕಂಥದ್ದು ವಾಡಿಕೆ. ಈ ಬಾರಿ ಕೂಡ ಅವರು ರಥೋತ್ಸವವನ್ನ ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರೆಲ್ಲ ಕುಟುಂಬದವರು ಕೂಡ ಕೋದಂಡರಾಮಸ್ವಾಮಿ ಒಳ್ಳೇದನ್ನ ಮಾಡಲಿ, ಸರ್ವರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗಲಿ. ಈ ದೇಶ, ಭಾರತ ದೇಶ, ಕರ್ನಾಟಕ ರಾಜ್ಯ ವಿಶೇಷವಾಗಿ ಜನ ನೆಮ್ಮದಿಯಿಂದ ಶತ್ರುಗಳಿಂದ ರಕ್ಷಣೆ ಸಿಗಲಿ. ಈ ಒಂದು ಕೋದಂಡರಾಮ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಲಿ. ಇವತ್ತೇನು ನಮ್ಮ ಗಡಿನಾಡು ಭಾಗದಲ್ಲಿ, ಗಡಿನಾಡಲ್ಲಿ ಶತ್ರುಗಳು ಇವತ್ತು ನಮ್ಮ ದೇಶದ ಆಕ್ರಮಣ ಮಾಡಿರ್ತಕ್ಕಂಥ ಅವರನ್ನು ಹಿಂಬಡಿಸುವ ಶಕ್ತಿಯನ್ನು ನಮ್ಮ ಯೋಧರಿಗೆ ಆ ದೇವರು ತಿಳಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಈ ಒಂದು ನಗರಕ್ಕೆ ಬಂದಿರತಕ್ಕಂಥ ಎಲ್ಲರೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ.